ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಡೇ ಬಂದು ಬುಧವಾರ ಮೇ 14th ಆಗಿರುತ್ತೆ. ಸೊ ಹಾಗಾಗಿ ಚೇಳೂರಲ್ಲೂ ಮಂದೆ ಮಾರಮ್ಮನ ದೇವಸ್ಥಾನದಲ್ಲಿ ಜಾತ್ರೆ ಮಾಡ್ತಾಯಿದ್ರು. ಹಂಗಾಗಿ ನಾನು ಚೇಳೂರಿಗೆ ಬಂದೆ. ಬೆಳಗ್ಗೆ ಹೊರಟೆ, ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಬಂದುಬಿಟ್ಟೆ. ಇದು ಮಾಡಿ ಅಲ್ಲೇ 9 ವರ್ಷ ಆಗಿತ್ತೇನೋ, ಇವಾಗ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೇನು ಕುಲ್ದೀಪ್ ಇಲ್ಲೇ ಇದ್ದ, ನಾನು ತ್ರಿಷಾ ಇಬ್ಬರು ಹೊರಟು ಬಂದ್ವಿ. ದೇವಿ ವಿಗ್ರಹ ನೋಡಿ ಎಷ್ಟು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಈ ಸತಿ. ಇದು ಊರೊಳಗಿರೋದು ನಮ್ಮ ಮಂದೆ ಮಾರಮ್ಮ ದೇವಸ್ಥಾನ. ನಾವು ಹೋಗಿದ್ದ ಟೈಮು ಅಲ್ಲೇ ಒಂದು 5-5:30 ಆಗಿತ್ತೇನೋ ಅಷ್ಟೊತ್ತಿಗೆ. ಬೇರೆ ಕಡೆಯಿಂದ ಎಲ್ಲ ಆರತಿಗಳು ತೊಗೊಂಬರ್ತಾರಲ್ವ, ಅವ್ರನ್ನ ಕರ್ಕೊಂಬರ್ತಾರೆ ಹೋಗಿ. ಆರತಿಗಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಬಂದಿದ್ದಾರೆ ನೋಡಿ. ಬೇರೆ ಬೇರೆ ಊರಲ್ಲಿಂದ ಎಲ್ಲ ಬರ್ತಾರೆ ಆರತಿ ಮಾಡ್ಕೊಂಡು ಹೋಗೋದಕ್ಕೆ. ಆಗಲ್ಲ ಅಂತ ಅನ್ನೋರು ಮನೆಯಲ್ಲೇ ಆರತಿ ಮಾಡಿ ಕೋಳಿ ಎಲ್ಲ ಕುಯ್ದು ಪೂಜೆ ಮಾಡ್ತಾರೆ ದೇವ್ರಿಗೆ. ಸದ್ಯಕ್ಕೆ ನಾವೇನು ಮಾಡಿರಲಿಲ್ಲ ಆರತಿ ಎಲ್ಲನ. ಬರೀ ನಾನ್ ವೆಜ್ ಮಾಡಿದರು ಅಷ್ಟೇ. ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಯಂಕಾಲ ಹೊರಟು ಬಂದ್ವಿ. ಇಲ್ಲಿ ಆರತಿಗಳು ಬರ್ತಿದ್ವಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆ ಆರತಿಗಳ್ನೆಲ್ಲ ನೋಡಿಕೊಂಡು ನಾವು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ನಾವು ಬರೋ ಅಷ್ಟೊತ್ತಿಗೆ ಅಲ್ಲೇ ಒಂದು 7 ಗಂಟೆ ಏನೋ ಆಗಿತ್ತು. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ ಈ ವರ್ಷ. ಅಲ್ಲೇ 9 ವರ್ಷ ಆಗಿತ್ತಲ್ವ ದೇವಿದು ಜಾತ್ರೆ ಎಲ್ಲ ಮಾಡಿ, ಹಂಗಾಗಿ ಚೆನ್ನಾಗಿ ಮಾಡಿಸಿದ್ದಾರೆ ಈ ಸತಿ. ಇಲ್ಲಿ ಆರತಿಗಳು ಹೊತ್ಕೊಂಡಿದ್ದಾರಲ್ವ ಅಂಥವ್ರಿಗೆ ಇವಾಗ ಇದು ಡೋಲು ಎಲ್ಲ ಬಡಿತಾ ಇರ್ತಾರಲ್ವ, ಆ ಟೈಮಲ್ಲಿ ಅವ್ರಿಗೆ ದೇವ್ರು ಬಂದಂಗೆ ಆಗಿರುತ್ತೆ. ಹಂಗಾಗಿ ಸ್ವಲ್ಪ ರಿಯಾಕ್ಟ್ ಮಾಡ್ತಾಯಿದ್ದಾರೆ ಅವರು. ಎಲ್ಲೋದ್ರೂ ಅಷ್ಟೇ ಅಲ್ವಾ, ಇವಾಗ ದೇವರು ಪವರ್ಫುಲ್ ಅಂತ ಅಂದರೆ ಈ ಥರ ಆಗೋದು ನಿಜ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಆರತಿ ಎಲ್ಲ ರೆಡಿ ಮಾಡ್ಕೊಂಬಂದಿದ್ದಾರೆ. ಇಲ್ಲಿ ನಾನು, ಶುಚಿ, ಅಮ್ಮ, ತ್ರಿಷಾ ಎಲ್ಲ ಮನೆಗೆ ಹೊರಟ್ವಿ. ಮತ್ತು ನೈಟು ಊಟ ಎಲ್ಲ ಮುಗಿಸ್ಕೊಂಡು ನಾವು 12-12:30 ಇವಾಗ ದೇವ್ರು ಕರ್ಕೊಂಡೋಗಿ ಬಿಡ್ತಾರಲ್ವ, ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ದೇವರೇನೋ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಹೋಗೋವಾಗ ತುಂಬ ಚೆನ್ನಾಗಿ ಇದಾಗುತ್ತೆ ದೇವರು. ಅಷ್ಟು ಬೇಗ ಹೋಗಲ್ಲ, ಹಠ ಮಾಡುತ್ತಂತೆ. ಹಂಗಾಗಿ ನಾವು ಯಾವ ರೀತಿ ಇರುತ್ತೆ, ನಮ್ಮ ದೊಡ್ಡಮ್ಮ ಎಲ್ಲ ಹೇಳ್ತಿತ್ತಲ್ವ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತಲೇ ಬಂದೆ. ಮಕ್ಕಳನ್ನೆಲ್ಲ ಮನೆಯಲ್ಲೇ ಮಲಗಿಸಿ ನಾನು, ದೊಡ್ಡಮ್ಮ, ಪುಟ್ಟ ದೊಡ್ಡಮ್ಮ 3 ಜನ ಬಂದಿದ್ದೀವಿ. ಅಮ್ಮ ಏನು ಬರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಹೊರಡಿಸ್ತಾರೆ ಇವಾಗ.
ಫ್ರೆಂಡ್ಸ್, ನೋಡಿದ್ರಲ್ವಾ ಮಂದೆ ಮಾರಮ್ಮನ ಜಾತ್ರೆ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಆಚರಿಸಿದ್ರು ಚೇಳೂರಲ್ಲಿ ಅನ್ನೋದನ್ನು. ತಾಯಿ ಎಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಡೋ ಟೈಮ್ ಕೂಡ ಬಂದಿದೆ. ಆ್ಯಂಡ್ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಟೈಮು. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ವ್ಲಾಗ್ಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.